ನಮಸ್ಕಾರ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸಲ್ಲಿ ನಾವು ಅಭ್ಯಾಸ 1 ಬಿಡಿಸಿದ್ದೀವಿ. ಈಗ ಅಭ್ಯಾಸ 2. ಇಲ್ಲಿ ಕೋಷ್ಟಕದಲ್ಲಿ ನೋಡ್ತಿರೋ ಹಾಗೆ ನೀವು ಮುಂದಿನದಂಥ ಚಿತ್ರಗಳನ್ನು ನಾವು ಇಲ್ಲಿ ಬಿಡಿಸಿದ್ದೇವೆ. ನೀವು ಇದನ್ನು ನೋಟ್ ಪುಸ್ತಕದಲ್ಲಿ ಇದನ್ನು ನೋಡಿ ಬಿಡಿಸಬಹುದು. ಎಲ್ಲ ಒಂದುಗಳು ಮತ್ತು ಎರಡನೇದಾಗಿ ಕೌಂಟಿಂಗ್ ನಂಬರ್ಸ್ ಅಂದರೆ ಎಣಿಕೆ ಸಂಖ್ಯೆಗಳು, ಮೂರನೇದಾಗಿ ಬೆಸ ಸಂಖ್ಯೆಗಳು, ನಾಲ್ಕನೇದಾಗಿ ಸಮ ಸಂಖ್ಯೆಗಳು, ಐದನೇದಾಗಿ ತ್ರಿಕೋನ ಸಂಖ್ಯೆಗಳು 1, 3, 6, 10, 15, 21. ಅದಾದಮೇಲೆ ಚದರ ಸಂಖ್ಯೆಗಳು ಅಥವಾ ಚೌಕಗಳು ಅಂತಲೂ ಹೇಳಬಹುದು. ಇಲ್ಲಿ ನೋಡ್ತಿರ್ಬೋದು ಕೋಷ್ಟಕದಲ್ಲಿ ನೀವು ಈ ಒಂದು ಚಿತ್ರಗಳನ್ನು ನೀವು ನೋಟ್ ಪುಸ್ತಕದಲ್ಲೇ ಬಿಡಿಸಬಹುದು. ಸ್ಕ್ವೇರ್ ನಂಬರ್ಸ್ ಅಥವಾ ಚೌಕಗಳು ಅಂತ ಹೇಳ್ತೀವಿ. ಕ್ಯೂಬ್ಸ್ ಅಂದರೆ ಘನಗಳು ಅಂತಲೂ ಹೇಳ್ತೀವಿ ನಾವು. ಇಲ್ಲಿ ಎರಡನೇದಾಗಿ ಕ್ವಶನ್ ಏನಿದೆ ಅಂತಂದರೆ 1, 3, 6, 10, 15 ತ್ರಿಕೋನ ಸಂಖ್ಯೆಗಳೆಂದು ಏಕೆ ಕರೆಯುತ್ತಾರೆ? 1, 4, 9, 16, 25 ಇವುಗಳನ್ನು ಆಗಲೇ ಹೇಳಿದಾಗೆ ಚದರ ಸಂಖ್ಯೆಗಳು ಅಥವಾ ಚೌಕಗಳೆಂದು ಏಕೆ ಕರೆಯುತ್ತಾರೆ? ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದಾರೆ. 1, 8, 27, 64, 125 ಇವುಗಳನ್ನು ಘನಗಳು ಎಂದು ಏಕೆ ಕರೆಯುತ್ತಾರೆ? ಈ ಒಂದು ಕ್ವಶನ್ನಿಗೆ ಅಥವಾ ಈ ಒಂದು ಪ್ರಶ್ನೆಗೆ ಪರಿಹಾರವಂತೂ ಇಲ್ಲಿದೆ. ನೀವು ಆಲ್ರೆಡಿ ನೋಡಿದಾಗೆ ಇಲ್ಲಿ ಕೋಷ್ಟಕದಲ್ಲಿ ಈ ಒಂದು ಚಿತ್ರಗಳನ್ನು ನೋಡಿದಾಗ ನಿಮಗೆ ಉತ್ತರ ದೊರಕಿದೆ ಅಂದ್ಕೊಳ್ತೀನಿ. 1, 3, 6, 10, 15 ಇವುಗಳನ್ನ ತ್ರಿಕೋನ ಸಂಖ್ಯೆಗಳು ಎಂದು ಕರೆಯುತ್ತಾರೆ. ಏಕೆಂದರೆ ಅವುಗಳ ಚುಕ್ಕೆಗಳ ಮಾದರಿಗಳು ಏನು ಮಾಡ್ತವೆ ಅಂತಂದರೆ ತ್ರಿಕೋನಾಕಾರವನ್ನು ತಗೊಳ್ಬಹುದು, ತ್ರಿಕೋನಾಕಾರದಂತಹ ಜೋಡಿಸ್ಬೋದು ನಾವು. ಅದಕ್ಕೆ ಈ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ ನಾವು ತ್ರಿಕೋನ ಸಂಖ್ಯೆಗಳು ಅಂತ ಹೇಳ್ತೀವಿ. ನೀವು ಪರಿಹಾರವನ್ನು ಕೂಡ ಇಲ್ಲಿ ನೋಡ್ತಿರಬಹುದು. 36 ಮೂರನೇದಾಗಿ 36 ಒಂದು ತ್ರಿಕೋನ ಸಂಖ್ಯೆ ಮತ್ತು ಒಂದು ವರ್ಗ ಸಂಖ್ಯೆ 2 ಎಂಬುದನ್ನು ನೀವು ಗಮನಿಸಿರಬಹುದು. ಅಂದರೆ 36 ಒಂದು ತ್ರಿಕೋನ ಸಂಖ್ಯೆನೂ ಹೌದು ಮತ್ತು ಇದೊಂದು ಘನ ಸಂಖ್ಯೆನೂ ಹೌದು ಅಂತಂದು ಕೊಟ್ಟಿದ್ದಾರೆ. ಇಲ್ಲಿ ನೀವು ಪರಿಹಾರವನ್ನು ನೋಡ್ತಿರ್ಬೋದು. ಚಿತ್ರಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಇದು ಒಂದು ಸ್ಕ್ವೇರ್ ನಂಬರ್, ಅಂದರೆ ಇದೊಂದು ಚದರ ಸಂಖ್ಯೆ ಅಥವಾ ಚೌಕನ ಅಂತ ಹೇಳ್ಬೋದು. ನಾವು ಇದನ್ನು ತ್ರಿಕೋನ ಸಂಖ್ಯೆ ಅಂತ ಕೂಡ ಹೇಳ್ಬೋದು. ಮತ್ತು 2 ಎಕ್ಸಾಂಪಲ್ ಆಗಿ 10 ಮತ್ತು ಸಂಖ್ಯೆ 25 ಕೂಡ ಕೊಟ್ಟಿದ್ದಾರೆ. ಆದರೆ 10 ನಾವು ಘನ ಸಂಖ್ಯೆ ಅಂತ ಹೇಳ್ತೀವಿ, 25 ನಾವು ಚದರ ಸಂಖ್ಯೆ ಅಂತ ಹೇಳ್ತೀವಿ. ಇಲ್ಲಿ ನೀವು ಚಿತ್ರವನ್ನು ನೋಡ್ತಿರ್ಬೋದು. 4ನೇ ಪ್ರಶ್ನೆ ಏನಂದರೆ ಈ ಕೆಳಗಿನ ಸಂಖ್ಯೆಗಳ ಅನುಕ್ರಮವನ್ನು ನೀವೇನಂತ ಕರೀತೀರಿ? ಇಲ್ಲಿ ಚಿತ್ರವನ್ನು ನೋಡ್ತಿರ್ಬೋದು. ಈ ಚಿತ್ರದಲ್ಲಿ 1, 7, 19, 37 ಈ ಒಂದು ಸಂಖ್ಯೆಗಳನ್ನು ನೀವು ಏನಂತ ಕರಿತೀರಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಪರಿಹಾರ ನೋಡೋದಾಗಿರ್ಬೋದಾದರೆ ಮೊದಲೇದಾಗಿ 1 ಇದೆ. 1ಕ್ಕೆ ನಾವು 6 ಸೇರಿಸಿದರೆ 7, 1ಕ್ಕೆ 12 ಸೇರಿಸಿದರೆ 19. ಇಲ್ಲಿ ಕ್ರಮ ಸಂಖ್ಯೆಗಳನ್ನ ನೋಡ್ತಾ ಹೋದರೆ ನಾವು 6 ಈ 6ರ ಮಗ್ಗೆಯನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಎಡಿಷನ್ ಮಾಡ್ತಾ ಹೋಗ್ತೀವಿ. 6, 6, 6, 6, 12, 6, 18, 6, 24 ಈ 6ನೇ ಸಂಖ್ಯೆಗಳನ್ನು ನಾವು ಆ್ಯಡ್ ಮಾಡ್ತಾ ಹೋಗೋದ್ರಿಂದ ಈ ಕ್ರಮಣ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಷಟ್ಭುಜೀಯ ಸಂಖ್ಯೆಗಳು ಅಂತಂದು ನಾವು ಕರಿತೀವಿ. ಇಲ್ಲಿ ನೀವು ಚಿತ್ರವನ್ನು ನೋಡ್ತಾ ಇರ್ಬೋದು. 1, 7, 19 ಮತ್ತು 37 ಮತ್ತು 61 ಈ ಒಂದು ಕೋಷ್ಟಕವನ್ನು ನೀವು ಮುಂದೆ ಒರೆಸ್ತಾನು ಹೋಗ್ಬೋದು. 5ನೇ ಪ್ರಶ್ನೆ ಏನಂದರೆ 2ರ ಘಾತ ಅನುಕ್ರಮವನ್ನು ದೃಶ್ಯೀಕರಿಸಲು ನೀವು ಚಿತ್ರಾತ್ಮಕ ಮಾರ್ಗಗಳ ಬಗ್ಗೆ